ಶಕುಂತ್ಲಾನ ಬಾರವಾ ಶಕುಂತ್ಲಾ ಕುಂದ್ರು ಬಾ ಒಳಗ. ಹ್ಞೂ ಅಮ್ಮ ಕುಂದಿರ್ತೀನಿ. ಅಕ್ಕ ಅದಾಳ? ಆಕಿ ಹಿತ್ತಲಾಗ ಅರ್ಬಿ ಒಗ್ಯಾಕತ್ತಾಳ, ಬರ್ತಾಳ. ಕುಂದ್ರ ಹೇಳ್ತೇನೆ ಬಂದಾಳ ನಿಮ್ಮ ತಂಗಿ ಅಂತೇಳಿ. ಅಲ್ಲ ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಇಲ್ಲ? ವಾಷಿಂಗ್ ಮಿಷಿನ್ ಐತಿ, ದಿನ ಉಡವ್ ಹಾಕ್ತಾಳ. ಆದ್ರೆ ಆಕಿಗೇನ ಸ್ವಚ್ಛ ಅನ್ಸ್ವಲ್ತಂತವ ಅರಿವಿ, ಅದಕ್ಕೆ ಬೇಡ ಅಂತೇಳಿ. ಆಕಿ ಪ್ರೇಮವು ಬರ್ತಿದ್ಲು ದಿನ ಒಗ್ಯಾಕ. ಆಕಿ ಈಗ ಒಂದು 2-3 ದಿನ ಸುಟಿ ಮಾಡ್ಯಾಳ. ಅದೇನೋ ಆರಾಮಿಲ್ಲಂತೆ. ಆಮೇಲೆ ಇನ್ನೊಂದು ಅದು ಎಂಥದ್ದು ಊರಿಗೆ ಹೋಗ್ಬೇಕಂತಕಿ ಮಂದೇವ್ರಿಗೆ. ಆಮೇಲೆ ಇನ್ನೊಂಚೂರು ಆಕಿಗೆ ಅದೇನೋ ಬೇರೆ ಕೆಲಸ ಐತಂತ. ಹಂಗಾಗಿ ಆಕಿ 3 ದಿನ ಸುಟಿ ಮಾಡ್ಯಾಳ. ಹಾಗಾಗಿ ಈಗ ಕೆಲಸ ಮಾಡಕತ್ತಾಳ ಇವತ್ತಷ್ಟೆ. ಓ ನಿಮ್ಮ ಮನ್ಯಾಗ ಆಳು ಕಾಳದಾರ. ಪ್ರೇಮ ಆಂಟಿ ಬರ್ತಾರಲ್ಲ ಕೆಲ್ಸಕ್ಕೆ, ನಂಗೆ ನೆನಪೇ ಇಲ್ಲ. ಆಮೇಲೆ ಅವು ಹೊಸವು ಸೀರೆ ಏನೇನೋ ಒಕ್ಕೊಳ್ಳೋವಿದ್ವಂತೆ. ಬೇಡ ಪ್ರೇಮಕ್ಕರ ಕೈಯಾಗ ಕೊಡೋದು, ಸುಮ್ಮನೆ ಬ್ರಷ್ ಹಚ್ಚಿಬಿಡ್ತಾರೆ, ಗೊತ್ತಾಗಲ್ಲ, ನಾನೇ ಒಕ್ಕೋತೀನಿ ಅಂತೇಳಿ ತಾನ ಒಗದಾಕತ್ತಾಳ. ಹೌದನ? ಸರಿ ಹಂಗಾರಮ್ಮ ನಾ ಹಿಂದೆ ಹೋಗಿ ಭೇಟಿ ಆಗ್ಲಿ ಹಂಗಾರ ಅಕ್ಕಗೆ. ಅಲ್ಲೇ ರಾಡಿ ಭಾಳ ಐತಿ, ನಿಂದ್ರು ಹಂಗಿಲ್ಲ. ಆಕಿನ ಉಟ್ಕೊಂಡು ಸೀರೆ ಮ್ಯಾಗೆ ತಗೊಂಡು ಹೋಗಿ ಹಾಕತ್ತಾಳ. ತಡಿ ಕರಿತೀನಿ. ಶಾಂತ ಶಾಂತ, ನಿಮ್ಮ ತಂಗಿ ಬಂದಾಳ ನೋಡವ. ಏನು ಒಟ್ಟು ಗೊತ್ತಿಲ್ಲ, ಬಂದಾಳ ನೋಡು. ಭಾರಿ ಐತಿ ನಮ್ಮ ಅಕ್ಕನ ಮನೆ. ನಶೀಬ ಪುಣ್ಯ ಮಾಡ್ಯಾಳ. ನಾನು ಕರ್ಮಕ್ಕೆ ಅದೆಲ್ಲ ಇಲ್ಲಲ್ಲ. ಅಲ್ಲ ಇಂಥ ದೊಡ್ಡ ಮನೆ ಸೇರಿದ್ಲ ನಮ್ಮ ಅಕ್ಕ. ನಾನು ನೋಡು ಇಷ್ಟೆಲ್ಲ ಓದಿನಿ ಎಂಥ ಮನೆ ಸೇರ್ಕೊಂಡೀನಿ. ಇರ್ಲಿ ಬಿಡ, ಮತ್ತೇನು ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ. ಹೌದನ್ರಿ ಇತ್ತೀರ ತಡ್ರಂಗಾರ. ನಾನು ಬಂದೆ. ನೀ ಹೇಳ್ರಿ ಬಂದೆ ಅಂತೆ. ಒಂಚೂರು ಕಾಲದ ತೊಳ್ಕೊಂಬರ್ತೀನಿ ಮಣ್ಣಾಗ. ಹ್ಞೂ ಹೇಳ್ತೇನೆ ತಗೋರ್ವ. ಆ ಒಲಿ ಮೇಲೆ ಹಾಲು ಇಟ್ಟಿದ್ದಿ ನೋಡು, ನಾನು ಆರ್ಸೇನೆ. ಅಯ್ಯೋ ನೆನಪ ಹಾರಿದೆ. ಹ್ಞೂ ರೀ ಐತೀರ. ಬರ್ವಾ ಈ ಕಡೆ ಕುಂದ್ರ ಬಾ. ಹ್ಞೂ ಅಮ್ಮ ಕುಂದಿರ್ತೇನೆ. ಓದೋದೆಲ್ಲ ಮುಗೀತನವ? ಅದೇನೋ ಓದ್ತಿ ಅಂತಲ್ಲ? ಹ್ಞೂ ಅಮ್ಮ ಓದ್ತೀನಿ. ಇವತ್ತು ಬೆಳಗ್ಗೆನ ದೌಡೋದು ಓದ್ಕೊಳಕತ್ತಿದ್ದೆ. ಸ್ವಲ್ಪ ಭಾಳ ಇತ್ತ ಓದೋದು, ಎಕ್ಸಾಮ್ ಕಟ್ಟಿದ್ದೆ. ಅಂದ್ರೆ ನಂದು ಆಲ್ರೆಡಿ ನಾ ಜಾಬ್ ಮಾಡತ್ತಿದ್ದೆ 1-2 ತಿಂಗಳ ಮಟ್ಟಿಗೆ. ಮತ್ತು ಇನ್ನೊಂಚೂರು ಒಂದು ಎಕ್ಸಾಮ್ ಕಟ್ಟೀನಿ. ಅದು ಮುಗೀತಂದ್ರೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಕೆಲಸನೇ ಮಾಡ್ಬೋದು, ಜಾಸ್ತಿ ಪಗಾರ ಬರ್ತೈತಿ ಅಂತ ಮನೆಗಿದ್ದೆ ಓದ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಹೋಗಿರ್ತೀನಿ ಕಾಲೇಜಿಗೂ, ಮನೆಗೆ ಜಾಸ್ತಿ ಓದ್ಕೋತೀನಿ. ಹೌದಾ? ಇರ್ಬೇಕು ಹೆಣ್ಮಕ್ಳಿಗೆ ಒಂದು ಓದ್ನಾಗಾರ ಇರ್ಬೇಕು, ಇಲ್ಲ ಮನೆ ಕೆಲಸದಾಗಾರ ಇರ್ಬೇಕು. ಅಡ್ಡಿ ಇಲ್ಲ. ಓದಿಲ್ಲ ಅನ್ನೋ ಮನೆ ಕೆಲಸ ಅಷ್ಟು ಕರೆಕ್ಟ್ ಬರಲ್ಲ ಅಂದ್ರು ಓದಿಯಲ್ಲ, ಅದನ್ನ ಹೇಳ. ಯಾರು ಹೇಳಿದ್ ನಾ ಮನೆ ಕೆಲಸ ಮಾಡಲ್ಲ ಅಂತ? ಓ ನಮ್ಮಮ್ಮ ಬರ್ತಾಳಲ್ಲ ಇಲ್ಲಿ, ನನ್ನ ಚಡನ ಮಾತಾಡ್ತಾಳನ ಹಂಗಾರ. ಇದಕ್ಕೆ ಬಂದಿರ್ತಾಳನ ಇಲ್ಲಲ್ಲ? ಇಲ್ಲವಾ, ಮತ್ತು ಹಂಗೆ ತಿಳ್ಕೊಳಕ್ ಹೋಗ್ಬೇಡ, ಮತ್ತು ಅದನ್ನ ಹೋಗಿ ಕೇಳ್ಬೇಡ. ಆಕೇನು ಅಂದಿಲ್ಲ, ನಿಮ್ಮ ಅಕ್ಕ ಅನ್ನತ್ತಿದ್ಲ ಅಷ್ಟೇ. ಸ್ವಲ್ಪ ನಮ್ಮ ತಂಗಿ ಮನೆ ಕೆಲಸದಾಗ ಅಷ್ಟೊಂದು ಇದು ಇಲ್ಲ ಅಂತೇಳಿ. ಅಕ್ಕ ಅಂದ್ಲಾ? ಆಕೆ ಹಂಗ ಬರೀ ಹಾಕಿದಷ್ಟೇ ಆಕೆಗೆ ಕಾಣೋದು, ಮತ್ತೆ ಯಾರ್ದು ಗೊತ್ತಾಗಲ್ಲ. ಓದೋದು ಎಷ್ಟು ಕಷ್ಟ ಗೊತ್ತಾ? ಮನೆ ಕೆಲಸ ಏನು ಯಾರಾದರೂ ಮಾಡ್ತಾರೆ. ಹ್ಞೂ ಹೌದೌದು. ಸರಿ ಕೂತ್ಕೊರವ. ಆದರೂ ಅಮ್ಮ ಅಕ್ಕ ಒಂದು ಸ್ವಲ್ಪ ಓದಿಲ್ಲ ಏನಿಲ್ಲ. ಆದರೂ ನೋಡಿದ್ರಿ ಎಷ್ಟು ದೊಡ್ಡ ಮನೆ ಸಂಬಂಧ ಸಿಕ್ತ. ಮನೆ ನೋಡ್ರಿಲ್ಲ ಎಷ್ಟು ಚಂದ ಐತಿ. ನಿಮ್ಮ ಮಗನೂ ಅಷ್ಟು ಚಂದ ಅದಾರ. ಅಕ್ಕ ಒಂದು ಈಟು ಓದಿಲ್ಲ ಅಂದ್ರು ಆರಾಮ್ ರಾಣಿಗತೆ ಆಳು ಮನೆಗೆ ಬಂದು ಕೆಲಸ ಮಾಡೋಕಾರ ಪ್ರೇಮಕ್ಕಾರ. ರಾಣಿಗತೆ ಅದಾಳ. ನಾನು ನೋಡ್ರಿ ನಶೀಬ್ ಹೆಂಗೈತಿ. ನಮ್ಮ ನೀವು ಓದ್ತೀನಿ ಅಷ್ಟೆಲ್ಲ ಇದು ಮಾಡ್ತೀನಿ. ಈಗ ಒಂದು ನೌಕರಿಗೂ ಮತ್ತೆ ಟ್ರೈ ಮಾಡ್ಬೇಕೀಗಿದೆ ಓದ್ ಮುಗಿತಿದ್ದಂಗೆ. ಆದರೂ ನಮ್ಮ ಅವನ ಮದುವೆ ಮಾಡ್ಕೊಂಡು ಅಷ್ಟು ಸಣ್ಣ ಮನೆಯಾಗದೀನಿ. ಅದೇ ಕೇಳ್ಬೇಕಂದೆ, ನೀನು ಯಾಕೆ ಹಳ್ಳಿಗೆ ಮದುವೆ ಮಾಡ್ಕೊಂಡು ಸಿಟಿಗೆ ಮಾಡ್ಕೋಬೇಕಿಲ್ಲ? ಅಯ್ಯೋ ಅಮ್ಮ ಅದೊಂದು ದೊಡ್ಡ ಕತಿ. ನಾನು ಫಸ್ಟ್ ಹಳ್ಳ್ಯಾಗ ಮದುವೆ ಮಾಡ್ಕೋಬೇಕಂತ ಏನು ಇದ್ದಿದ್ದಿಲ್ಲ. ನಮ್ಮ ಮಾವ ಮದುವೆ ನಂದು ಐಡಿಯಾ ಏನಿತ್ತಂದ್ರೆ ನಮ್ಮ ಮಾವನ ಮದುವೆ ಮಾಡ್ಕೋಬೇಕಂತಿತ್ತು. ಯಾಕಂದ್ರೆ ಈ ಕಾರಣಕ್ಕೆ ಮನೆಗೆ ಹೇಳೋರು ಇರಂಗಿಲ್ಲ, ನಾನು ಜಾಬ್ ಮಾಡಕತ್ರು ಯಾರು ಏನು ಅನ್ನಂಗಿಲ್ಲ. ಈ ಉದ್ದೇಶಕ್ಕೆ ಮಾಮನ ಮದುವೆ ಮಾಡ್ಕೋಬೇಕಂತೇಳಿ ನಾ ಅನ್ಕೊಂಡಿದ್ದೆ. ಆದರೆ ನಮ್ಮ ಅಕ್ಕ ಜಗಳ ಮಾಡಕತ್ಬಿಟ್ಲ. ಜಗಳ ಅಂದ್ರೆ ಅಯ್ಯೋ ನೀನು ನಿಮ್ಮ ಮಾವನ ಹೆಂಗೆ ಮದುವೆ ಮಾಡ್ಕೋತಿ, ಅದು ಹೆಂಗೆ ನಾನು ಇಷ್ಟಪಟ್ಟೇನಿ, ನಾನೇ ಮದುವೆ ಮಾಡ್ಕೋಬೇಕು ಅಂತೇಳಿ. ಅವತ್ತು ಮನೆಗೆ ಎಲ್ಲರೂ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತೇಳಿ. ಬೇಡ ಅಂತೇಳಿ ನಾಚ್ಕೊಂಡು ಇದು ಮಾಡಿದ್ಲು. ಮತ್ತು ಒಲ್ಲೆ ಅಂದ್ಲಲ್ಲ ಅಂತೇಳಿ ನಾನು ಸುಮ್ಮನಾದೆ. ನೋಡಿದ್ರೆ ಮಾಮ ಬೇಕು ಅಂತಾಳ. ಮತ್ತೆ ಮಾಮಾಗೂ ಕೇಳಿದ್ವಿ, ಮಾಮ ನೀ ಯಾರು ಮದುವೆ ಮಾಡ್ಕೊಂಡ್ರು ನನಗೇನು ತೊಂದರೆ ಇಲ್ಲವಾ ಅಂತ ಮಾಮ ಅಂದ. ಅಂದ ಮೇಲೆ ವಾಪಸ್ ಈಕಿ ಹಂಗೆ ಜಗಳ ಮುಂದುವರೆದಿತ್ತು. ಕಡೆಗೆ ಏನು ತಿಳಿತಾ ಗೊತ್ತಿಲ್ಲ. ಆಯ್ತು ನಂಗೆ ಹಂಗಾರೆ ಬೇರೆ ಹುಡುಗನ ನೋಡ್ರಿ ಅಂತೇಳಿ ಬೇರೆ ಹುಡುಗನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲು. ಅವಾಗ ಇವ್ರು ನೋಡಕ್ಕೆ ಬಂದಿದ್ದೆ. ನೋಡಿದ್ರು ನೀವು ನೋಡಕ್ಕೆ ಬಂದ್ರಲ್ಲ, ಇಷ್ಟಪಟ್ರಲ್ಲ, ಮದುವೆ ಮಾಡ್ಕೊಂಡಿದ್ದೆ. ಅವಾಗೆ ಅದಕ್ಕೆ ಮಾಮನೇ ನೋಡ್ತೀನಿ ತಡಿ ಹಂಗಾರೆ ಒಂದು ಹುಡುಗನ ಅಂತೇಳಿ ಇದು ಮಾಡಿದ್ದೆ. ಆದರೂ ನಮ್ಮ ಅಕ್ಕಗೆ ನಮ್ಮ ಮಾವನ ಮೇಲೆ ಭಾರಿ ಕಣ್ಣಿತ್ತು. ಏನು ಮಾತಾಡತ್ತಿ? ಅಲ್ಲ ಶಕುಂತ್ಲಾ ಬಾಯ್ ಹಿಡ್ಕೋ ಒಟ್ಟು. ಅಮ್ಮ ನಿಮ್ಮ ಮುಂದೆ ಹೇಳಿದ್ನಲ್ಲ, ಅದಕ್ಕೆ ಅಕ್ಕಗೆ ನಾಚಿಗೆ ಬಂದಂಗೆ ಆತನ, ಯಾರಿಗೆ ಗೊತ್ತು. ಅಲ್ಲಕ್ಕ ನೀನು ನಿಜವಾಗ್ಲೂ ಹೇಳು, ಮಾಮನ ಇಷ್ಟಪಟ್ಟಿದ್ದೇ ಇಲ್ಲ ಕರೆ ಹೇಳ. ನಾನು ಮಾಡ್ಕೊಂಡ್ರೆ ಇದಕ್ಕೆ ಸಿಟ್ಟು ಬಂತಿಲ್ಲ ನಿಂಗೆ. ಆಮೇಲೆ ಅಂದೆ ನಾನು ನಿಂಗೆ ನೀನೇ ಮಾಡ್ಕೊಂತೇಳು, ನೀನೇ ಬೇಡ ನನಗೆ ಇವರೇ ಬೇಕು ಅಂದು. ಶಕುಂತ್ಲಾ ಎಲ್ಲಿ ಬಂದು ಏನು ಮಾತಾಡತ್ತಿ? ಅಮ್ಮ ನೀವೇನು ತಪ್ಪು ತಿಳ್ಕೊಬೇಡ್ರಿ. ತಪ್ಪು ತಿಳ್ಕೊಳ್ಳೋದಂತ ಏನಲ್ಲ ನೋಡವಾ, ಇನ್ನೊಂದ್ಸಲ ಹಿಂಗೆಲ್ಲ ಏನೋ ಹೇಳಕ್ಕೆ ಹೋಗಬೇಡ ಯಾರ ಮುಂದೆ. ಯಾಕಂದರೆ ಆಕೆ ಎಷ್ಟೇ ಆದರೂ ಈಗ ನಮ್ಮನೆ ಸೊಸಿ, ನೀ ಈ ರೀತಿ ಎಲ್ಲ ಹೇಳೋದು ಸರಿಯಲ್ಲ.
ಯಾಕಂದ್ರೆ ಕೇಳಿಸ್ಕೊಂಡವ್ರು ಮತ್ತದು ಒಂಥರ ತಪ್ಪು ತಿಳ್ಕೊತಾರ. ಹಂಗಾರೆ ಬೇರೆ ಇಷ್ಟಪಟ್ಟು ಹುಡುಗಿ ನೀನು ತೊಗೊಂಬಂದ್ರೆ ಅಂತ ಅದೊಂದು ಥರ ಸುಮ್ಮನೆ ಅದೆಲ್ಲ. ಮತ್ತು ಈಗ ಒಂದು ಮಾತು ಇನ್ನೊಂದು ಆಕೈತಿ, ಅದೆಲ್ಲ ಬೇಡ. ಏನು ನಾ ಹೇಳೋದು ಕೇಳು, ನೀನು ಈ ಥರ ಎಲ್ಲ ಮಾತಾಡೋಕೋಬೇಡ, ಯಾರ ಮುಂದೆ ಹೇಳ್ಬೇಡ ಆತ. ಸರಿ ಅಮ್ಮ. ಅಲ್ಲ ನಾನೇನು ಹಂಗೆ ಇದ್ದಿದ್ದು ಹೇಳಿದೆ ಅಪ್ಪ. ಇದ್ದಿದ್ದೇ ಇಲ್ಲದ್ದ, ಒಟ್ಟು ಅದೆಲ್ಲ ಹೇಳ್ಬೇಡ ಅಷ್ಟೇ. ಸಾಕಾ ಮರ್ಯಾದೆ ಬಂತಾ? ಕಬ್ರಿಗೇಡಿ ಸುಮ್ಮನೆ ಬಿಟ್ಟು ಇಂಥದ್ದು ಬೇಕಾ ನಿನಗೆ? ಕುಂದ್ರ ಬಾ. ಯಾಕೆ ಬಂದಿದ್ದು? ಯಾಕೆ ಬಂದಿದ್ದು ಅಂತ ನಿಮ್ಮ ಅತ್ತೆ ಬೈದ ನಮ್ಮನ್ನ ಇದು ಮಾಡಿದ್ರು. ಸುಮ್ಮನೆ ಇದ್ದಿ, ಹೇಳಕ್ಕೆ ಬರೋಂಗಿಲ್ಲ ನಮ್ಮ ತಂಗಿಗೆ ಬೈಬೇಡ ಅಂತೇಳಿ. ಇಂಥವೆಲ್ಲ ಬಿಡು, ನಾ ಏನೂ ಹೇಳೋದಿಲ್ಲ. ತಪ್ಪು ಮಾಡಿ ಅಂದಾರ ದೊಡ್ಡವ್ರು ಒಂದು ಮಾತನ್ನ ಅಧಿಕಾರ ಐತಿ. ಅದು ಬಿಡ, ಎದಕ್ಕೆ ಬಂದಿ ಅಷ್ಟು ಹೇಳ. ಅಲ್ಲ ಮನೆಗೆ ಬರ್ಬಾರ್ದ ನಾನು? ಓಹೋ ಏನಾತ್ ಹೇಳ. ಏನಲ್ಲ, ಮನೆಗೆ ಹೊಂಟಿದ್ದೆ. ಅವ್ವ ಫೋನ್ ಹಚ್ಚಿದ್ಲು, ಅದಕ್ಕೆ ನೀನು ಬರ್ತೀಯಾ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ಅವ್ವ ನನಗೂ ಹಚ್ಚಿದ್ಲು, ನಂಗೆ ಈಗ ಬರೋಕ್ಕಾಗಲ್ಲ ಅಂದೆ. ನೀ ಬೇಕಾದ್ರೆ ಹೋಗಿ ಬಾ. ಯಾಕೆ ನಿಂಗೆ ಹಚ್ಚಿದ್ದಕ್ಕೆ ಈಗ ನಂಗೆ ಹಚ್ಚಕ್ಕೆ ಬರಂಗಿಲ್ಲನ? ನೀನು ಹೊಸ್ದಾಗಿ ಏನು ಕೇಳೋದು? ನನಗೆ ಹಂಗೆ ಬರಬೇಕು ಹೋಗ್ಬೇಕು ಅನ್ನೋದಿದ್ದು ನಾನೇ ಹೇಳ್ತಿದ್ದೆ. ನಿಂದೊಂದು ಕತಿ ಯಾವ ಆತಾಗ ಕೇಳಿದ್ರು ಒಂಥರ, ಕೇಳಿಲ್ಲ ಹಂಗೆ ಓದ್ಲು ಅಂತಂದೆ ಅಂದ್ರೆ ಮತ್ತೆ ಅದಕ್ಕೆ ನಾ ಕೇಳಕ್ಕೆ ಬಂದ್ರೆ ಆಯ್ತು, ಏನಾರು ಮಾಡ್ಕೋ. ನಿಂದ್ರೆ ಚಾ ಕುಡ್ದು ಹೋಗು. ಅತ್ತಿ ಸಸಿ ಸೇರಿ ಅವಮಾನ ಮಾಡಿದ್ರಲ್ಲ, ಬೇಡ. ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಮನ್ಯಾಗ ಇವು ಅದಾವಲ್ಲ, ಇವು ಮಾತಾಡೋ ಮಾತಿಗೆ ನಿಮಗೆ ಬೇಜಾರಾತನ. ನನಗೇನು ಬೇಜಾರಾಗಿಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಅಲ್ಲ, ಅವರೆಲ್ಲ ಇರೋದ ಹಂಗೆ ಅಂತೇಳಿ ಶಾಂತಕರ ಅವತ್ತು ನನಗೆಲ್ಲ ಹೇಳಿದ್ರು. ಆಕಿಗೆ ಭಾಳ ಹಿಂಸೆ ಕೊಟ್ಟಾರ, ಹೀಗೆಲ್ಲ ಮಾಡ್ತಾರ, ಅವ್ರ ಮಾವಂತದನ, ಅವ್ನು ಕಿರಿಕಿರಿ ಮಾಡ್ತಾನ, ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಅವ್ರು ಭಾಳ ಒಂಥರ ಹೊಲಸು ಜನ. ಯಾವತ್ತರ ಒಂದಿನ ಏನಾರ ಕೆಟ್ಟ ಒಂದು ಹಣಿಪಟ್ಟಿ ಕಟ್ಟಕ್ಕೂ ತಯಾರಾಗಿರ್ತಾರೆ. ಅವಾಗ ಅಕಸ್ಮಾತ್ ಅಂಥ ಸಂದರ್ಭ ನಡೆದಾಗ ನೀವೇ ಆಕಿಗೆ ಧೈರ್ಯ ಕೊಡ್ಬೇಕು. ಯಾಕಂದ್ರೆ ಆಕಿ ಯಾವತ್ತೂ ಅಂತ ತಪ್ಪು ಮಾಡೋಕ್ಕೆಲ್ಲ, ಆಕಿ ನೀವೇ ನಂಬಬೇಕು, ಮತ್ತೆ ಯಾರು ನಂಬ್ತಾರ. ಭಾಳ ಎಲ್ಲ ಅವತ್ತು ತಿಳಿಸಿ ಹೇಳ್ಯಾರ ಅವ್ರು. ನನಗೆ ಒಂಥರ ಖುಷಿ ಆಯ್ತು, ಎಂಥ ಫ್ರೆಂಡ್ಶಿಪ್ ಅಪ್ಪ ಇವ್ರದ್ದು ಅಂತೇಳಿ. ನಿಜವಾಗ್ಲೂ ರೀ, ನಾನು ಈಗ ಸಮಾಧಾನ ಆಯ್ತು. ನೀವೆಲ್ಲಿ ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಬಿಡ್ತೀರ ಅಂತೇಳಿ ನನ್ನ ಮನ್ಸಿಗೆ ಬಹಳ ಬೇಜಾರಾಗಿತ್ತು, ಗೊತ್ತೇನ? ತಲೆ ಕೆಡ್ಸ್ಕೊಬೇಡ, ನಾನೇನು ತಪ್ಪು ತಿಳ್ಕೊಳಲ್ಲ. ಅಷ್ಟೊಂದಾದ್ರೆ ಸಾಕು. ನಿಜವಾಗ್ಲೂ ನಂಗೆ ಬಹಳ ಬೇಜಾರಾಗಿತ್ತು. ಈ ನಮ್ಮ ಮಾವ ಅದನ್ನಲ್ಲ, ಮೊದ್ಲಿಂದನೇ ಹಿಂಗೆ ಕಿರಿಕಿರಿ. ಅಯ್ಯೋ ಮದ್ವೆ ಮಾಡ್ಕೊ ಅಂತ ಅವೇನು ಒಂದೆರಡು ಹಿಂಸೆ ಕೊಟ್ಟಿಲ್ಲ. ನಮ್ಮ ಅಮ್ಮದಳಲಿಕ್ಕೆ ನಮ್ಮವ್ವ, ಆಕಿಗೂ ಅಷ್ಟೇ ನಾನು ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆ. ಹೆಂಗಾರ ಮಾಡಿ ತಮ್ಮ ಕೊಡ್ಬೇಕಂತ. ತಮ್ಮರ ಬರೋಬ್ಬರಿ ಇಲ್ಲ. ಅವ್ನು ಹೊಲಸು ಗುಣಕ್ಕೆ ಅವ್ನ ಮಕ್ಕ ನೋಡಿದ್ರೆ ನಂಗೆ ಸೇರಂಗಿಲ್ಲ. ಆದರೂ ಮದುವೆ ಮಾಡ್ಕೊ ಅಂತ ಇವರೇನು ತುಸ ಕಿರಿಕಿರಿ ಕೊಡ್ತಿದ್ದಿಲ್ಲ. ನನಗಂತೂ ಹೆಂಗಪ್ಪ ಇದರಿಂದ ಪಾರಾಗದ ನಂಗೆ ಆಗ್ಬಿಟ್ಟಿತ್ತು. ಒಳ್ಳೆ ಕೆಲಸ ಮಾಡಿದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನಂಥ ಬಂಗಾರದಂಥ ಹುಡುಗಿ ನನಗೆ ಸಿಗ್ತಿದ್ದಿಲ್ಲಲ್ಲ. ನೀನೇನಾರು ನಿಮ್ಮ ಓನ್ ಮಾತು ಕೇಳ್ಕೊಂಡು ಅಲ್ಲಿ ಮದುವೆ ಮಾಡ್ಕೊಂಡಿದ್ರೆ. ಏನು ಬಂಗಾರದಂಥ ಹುಡುಗಿ? ಸುಮ್ಮನೆ ರೀ, ನಿಮ್ಮನ್ನು ನಾನು ಏನು ಅಲ್ಲೇ ಅಲ್ಲ. ಅಲ್ಲ ರೀ, ನನ್ನಂತಕ್ಕೆ ಜೀವನ ಕೊಟ್ಟಿರಿ ನೀವು. ಏನು ಕೊಟ್ಟೇವೆ ನಾವು? ಏನೂ ಇಲ್ಲ. ಏನಾಯ್ತು ನಂದು? ಏನೂ ಇಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ತಾಯಿನೂ ಸುಮ್ಮನಾದ್ರು. ಪಾಪ ಮದುವೆ ಮಾಡ್ಕೊಂಡ್ರು, ನನ್ನ ಮನೆ ಸೊಸಿ ಮಾಡ್ಕೊಂಡ್ರು, ಗೊತ್ತಾ? ಈಗ ಅದೆಲ್ಲ ಮಾತಾಡೋದು ಬೇಡ. ಆದರೆ ನಿಮ್ಮಿಂದನೇ ನನ್ನ ಜೀವನ ಬಂಗಾರ ಆಗಿರೋದು. ಏನೋ ಒಂದು ಹೋಗ್ಲಿ ಬಿಡು, ನಿನ್ನಿಂದ ನಾನು ನನ್ನಿಂದ ನೀನು ಅಂತಿದ್ನೇ ಮಾತಾಡ್ಕೊಂಡು ಕುಂದ್ರ ಬದಲಿ ಹೋಗಲಿ. ಮತ್ತೆ ಇಲ್ಲಿವರೆಗೂ ಬಂದೀನಿ, ನೀನು ನೋಡ್ಬೇಕಂತ ಆಸೆ ಪಟ್ಕೊಂಡು ಅಲ್ಲಿಂದ ಬಂದೀನಿ, ಗೊತ್ತು ನಾನು ಹೆಂಡತಿ ನೋಡ್ಬೇಕು ಅಂತೇಳಿ. ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ಲ. ನೆನಪು ಅಂದ್ರೆ ನೆನಪು. ನಮ್ಮ ಅವನಿದ್ರಿಗೆ ಅನ್ನಂಗಿಲ್ಲ ಬಿಡಂಗಿಲ್ಲ. ಅಂದ್ರೆ ದಿನ ಆಕಿನ ಇರ್ತಿದ್ಲನು ಅಂತ ಕೇಳ್ತಾಳೆ. ಏನು ಮಾಡಲಿ? ಅವ್ರು ಕೇಳಿದ್ರೆ ಏನು ತಪ್ಪಿಲ್ಲ. ಮತ್ತೆ ದಿನ ನಾನೇ ಇರ್ತಿದ್ನೆ ಅಲ್ಲ. ಮತ್ತೆ ತಾಯಿ ಮುಂದೆ ಇಟ್ಕೊಂಡು ನಾನು ಹೆಂಡತಿ ಮನೆಯಾಗೆಲ್ಲ ಬೇಜಾರಾಕೈತಿ ಅಂದ್ರೆ ಅವ್ರಿಗೂ ಬೇಜಾರಾಕೈತಪ್ಪ. ಇವನು ಹೆಂಡತಿ ಮ್ಯಾಗ ಡಿಪೆಂಡ್ ಆಗ್ಯಾನ, ತಾಯಿ ಬೇಡ ಯಾರು ಬೇಡ ಇವನಿಗೆ ಅಂತ ಅನಿಸ್ತೈತೆ ಅವರಿಗೆ, ಗೊತ್ತೇನ? ನೀ ಅಂತಿ ಕಟ್ಕೊಂಡು ಹೆಂಡತಿ ಇದ್ರಿಗಿಲ್ಲ ಅಂದರೆ ಎಷ್ಟು ಬೇಜಾರಾಕೈತಿ ಗೊತ್ತೇನ? ಸರಿ ರೀ, ನಾನು ಇವತ್ತೇ ಬರ್ತೀನಿ ನಿಮ್ಮ ಮನೆಗೆ. ಇವತ್ತು ಬತ್ತೀಯಾ? ನಾನು ಅದನ್ನೇ ಕೇಳ್ಬೇಕಂತ ಮಾಡಿದ್ದೆ. ಯಾಕಂದ್ರೆ ಸುಮ್ಮನೆ ಅವ್ರು ನಿಮ್ಮ ಮಾವ ಒಂಥರ ಮನುಷ್ಯ ಅಂಥವ್ರ ಮನೆಗೆ ಅವು, ಮತ್ತು ಈಗ ಮನೆಗೆ ಬಂದ ನನ್ನ ಮೇಲೆ ಒಂದು ದಿನ ಬರ್ತಿರ್ತಾನೆ ನಿನ್ನ ಮೇಲೆ. ಅವಾಗ ನಿಂಗೂ ಕಿರಿಕಿರಿ, ನನಗೂ ಸಮಾಧಾನ ಇರಲ್ಲ. ಅದಕ್ಕೆ ಸುಮ್ಮನೆ ಬೇಡ, ನೀನು ನಮ್ಮ ಮನೆಗೆ ಬಂದುಬಿಡು ಅಂತೀನಿ ನಾನು. ಹ್ಞೂ ರೀ, ಬಂದ್ಬಿಡ್ತೇನೆ. ಅಪ್ಪಾಜಿ ಬರಲಿ ಹೇಳ್ತೀನಿ, ಹೇಳಿ ಬರ್ತೀನಿ. ಅಳ್ಯಾರ? ಓ ಮಾವರ ಬರ್ರಿ, ಕುಂದ್ರ ಬರ್ರಿ. ಇರ್ಲಿ ನೀವು ಕುತ್ಕೊಂಡು ಮಾತಾಡ್ರಿ. ಪಾಪ ನೀವು ಏನು ಮಾತಾಡತ್ತಿದ್ರಿ ಏನೋ, ನಾನು ನಡಕ್ ಬಂದೆ. ಹೊರಗೆ ಹಿಂಗೆ ಆತು ಅಂತೇಳಿ ನನ್ನ ಮಗಳು ಸಣ್ಣಕ್ಕೆ ಹೇಳಿದ್ಲು, ಅದಕ್ಕೆ ಬಂದೆ. ದಯವಿಟ್ಟು ತಪ್ಪು ತಿಳಿಬೇಡ್ರಿ. ನನ್ನ ಮಗಳು ಅಪ್ರಂಜಿ ಅಷ್ಟು ಶುದ್ಧದಾಳ್ರಿ. ಏನ್ರಿ, ಆಕೆ ಯಾವತ್ತೂ ತಪ್ಪು ಮಾಡಿಲ್ಲ. ಮಾವರ ಅದನ್ನು ನೀವು ನನಗೆ ಮತ್ತೆ ಹೇಳ್ಬೇಕನ್ರಿ. ನನಗೂ ಗೊತ್ತು ಒಳ್ಳೆ ಹುಡುಗಿ ಈಕೆ ಅಂತೇಳಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆತಾ. ಇಷ್ಟು ಒಂದು ನಂಬಿಕೆ ಇಟ್ಟಿರಲ್ಲ, ಅಷ್ಟೇ ಸಾಕು. ನನ್ನ ಮಗಳು ನಿಮ್ಮ ಮನ್ಯಾಗ ಹೊಂದ್ಕೊಂಡು ಹೊಂಟಾಳಲ್ರಿ? ಹೊಂದ್ಕೊಂಡು ಉಂಟಾಳ, ಒಳ್ಳೆ ಹುಡುಗಿ ಅದಾಳ ಆತಾ. ಏನು ತೊಂದರೆ ಇಲ್ಲ ತಗೋರಿ. ಸರಿ ಕುಂದ್ರಿ, ಬರ್ತೀನಿ. ನಾನು ಹಂಗಾರ ಸ್ವಲ್ಪ ಚಾ ಮಾಡಿಸ್ತೀನಿ. ಏನು ಮಾಡಕತ್ತಾರೆ ಏನೋ ಗೊತ್ತಿಲ್ಲ, ಕೇಳ್ತೀನಿ. ಮಾವರ ನಾನು ಇವತ್ತ ಕರ್ಕೊಂಡು ಹೋಗ್ತೀನಿ ರೀ ಕಿನ್ನ. ಅಲ್ಲ, ಒಂದು 4 ದಿನ ಇರ್ತೀನಿ ಅಂದಿದ್ಲಕ್ಕಿ.
ಇಲ್ಲ ಆಕಿನೇ ಬರ್ತೇನೆ ಅಂದಿದ್ದ. ಹೌದಪ್ಪ, ನಾನೇ ಹೋಗ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ಈ ಬಂದಾನ ಕಿರಾತಕ ದಿನ ಬಂದು ತಲೆ ತಿಂತಾನ. ನಾ ಸುಮ್ಮನೆ ಯಾಕೆ ಅನುಮಾನಕ್ಕೆ ದಾರಿ ಮಾಡ್ಕೊಡ್ಬೇಕು? ಅದು ಅವ್ರೇನು ಅನುಮಾನ ಪಡಲ್ಲ, ಆದರೂ ಈ ಮನುಷ್ಯ ಒಳ್ಳೆಯವನಲ್ಲಪ್ಪ. ಅದಕ್ಕೆ ನಂಗೊಂಥರ ಬೇಜಾರು ಇವನಿದ್ದಲ್ಲಿ ಇರಕ್ಕೆ. ಅದಕ್ಕೆ ಅಪ್ಪ ನಾನು ಹೋಗ್ಬಿಡ್ತೀನಪ್ಪ. ಮತ್ತೆ ಯಾವತ್ತಾರ ಬರ್ತೀನಿ ಅವ್ನು ಇಲ್ದಾಗ. ಅವನೆಲ್ಲಿ ಹೋಗ್ತಾನವ ಹಾಳಾಗಿ, ಎಲ್ಲಿ ಹೋಗೋದಿಲ್ಲ. ಸುಡ್ಗಾಡತ್ತಾಗ ದರಿದ್ರದ ಒಳ್ಳೆ ಗಂಟು ಬಿದ್ದಾನತ್ತಾಗ. ಆಯ್ತು ತೋರ್ ಮಗಳ, ಪಾಪ ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾ ಈರಂತ ಬಲವಂತ ಮಾಡೋದಿಲ್ಲ. ನೀ ಹೇಳೋದು ಬರಬರಿನೇ, ಅವ್ ಮೊದ್ಲೇ ಸರಿ ಇಲ್ಲ. ಈಗ ನೀ ಇಲ್ಲಿ ಇರೋದು ಗೊತ್ತಾಗಿ ಮುದ್ದಾಂ ಬರೋದು ಹೋಗೋದು ಮಾಡ್ಕೊತಾನೆ ತಿಳಿ ತಿಂತಾನ. ಆಯ್ತು ತೋರ್ವಾ. ಸರಿ, ನೀ ಹಂಗಾರ ಇವತ್ತು ಹೋಗು, ಇವತ್ತು ಊರಿಗೆ ಹೋಗು. ಮೊದ್ಲಾರ ಇದು ಮಾಡ್ಬೇಕಿಲ್ಲ, ಊಟ ಅಡಿಗೆ ಪಡಿಗೆ ಮಾಡಿ ಕಟ್ಕೊತಿದ್ದಿ. ಮಾವರ ಏನು ಬೇಡ್ರಿ, ನಮ್ಮವ್ವ ಏನು ಅನ್ನಂಗೂ ಇಲ್ಲ, ನಮ್ಮನೆಗೆ ಯಾರು ಏನು ತಿಳ್ಕೊಳ್ಳೋದು ಇಲ್ಲ. ಅಡಿಗೆ ಗಿಡಿಗೆ ಎಲ್ಲ ಏನು ಬೇಡ. ನಾನು ಹಂಗಾರ ಆಕಿನ ಕರ್ಕೊಂಡು ಹೋಗ್ಬಿಡ್ತೀನಿ ತೋರಿ ಈಗ. ಸರಿಪಾ, ನಿಮ್ಮ ಮಾಲ ನಿಮ್ಮ ಹೆಂಡತಿ, ನಾ ಏನು ಬೇಡ ಅಂತ ಹೇಳಂಗಿಲ್ಲ ನೋಡ್ರಿ. ಒಟ್ಟು ಎತ್ತಾಗ ನನ್ನ ಮಗಳು ಖುಷಿಯಾಗಿರ್ಲಿ ಅಂತೇನಷ್ಟೇ. ನಮ್ಮ ಮನ್ಯಾಗ ಕಾಗಿಗಳು ಬಂದು ಸೇರಿದಂಗೆ ಸೇರ್ಯಾವು ಏನ್ರಿ, ಅವು ಖುಷಿಯಾಗಿರಕ್ ಬಿಡೋದಿಲ್ಲ. ಸುಮ್ಮನೆ ಬೇಡ, ನನ್ನ ಮಗಳು ನಿಮ್ಮ ಮನ್ಯಾಗ ಖುಷಿಯಾಗಿರ್ತಾಳಂದ್ರೆ ಅಲ್ಲೇ ಇರ್ಲಿ. ಸರಿ ಮಾವರ. ನೀ ಅರ್ಬಿ ಅದು ತುಂಬ್ಕೊರ್ಬಾ, ಬರ್ತೇನೆ.